ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ಧತೆಗಳಾಗ್ತಾ ಇರ್ತಕ್ಕಂಥದ್ದು. ಸೊ ಸೆಪ್ಟೆಂಬರ್ 27ಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಸೊ ಅವರ ಆಪ್ತರು, ಅವರ ಜೊತೆಗಾರರು, ಒಂದು ಕುಟುಂಬ ಸದಸ್ಯರ ರೀತಿ ಇದ್ದಂಥವ್ರು ರಾಜೇಂದ್ರ ಸಿಂಗ್ ಬಾಬು ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನೇ ಮಾತಾಡೋಣ. ಸರ್, ಈಗ ಹೇಳ್ತಾ ಇದ್ರಿ ವಿಷ್ಣು ಸರ್ ಅಂದರೆ ಒಂದು ಎಮೋಷನ್ ಶುರು ಆಗುತ್ತೆ. ಸೊ ಅದನ್ನು ಒಂದು 2-3 ದಿನ ಅದೇ ನೆನಪಲ್ಲಿ ಇದ್ದು ಬಿಡ್ತೀನಿ ಅನ್ನೋಷ್ಟು ವಿಷ್ಣು ಸರ್ ಅಂದರೆ ಬೇರೆಯವ್ರಿಗೆ ಒಂದು ರೀತಿ ಆದರೆ ನಿಮಗೆ ಬೇರೆ ರೀತಿಯೇ. ಹೇಗೆ ಆ ಜರ್ನಿ ನೆನಪಾಗುತ್ತೆ ಅಂತ? ನಾವು ಇಬ್ಬರೂ ಎಷ್ಟು ಸ್ನೇಹ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಏಕೆಂದರೆ ನಾನು ವಿಷ್ಣುವರ್ಧನ್ ಅವ್ರ ತಂದೆ ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾಗ, ವಿಷ್ಣುವರ್ಧನ್ ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾಗ ನಾನು ವಿಷ್ಣುವರ್ಧನ್ ಸೈಕಲಲ್ಲಿ ಓಡಾಡ್ತಿದ್ವಿ. ಅಲ್ಲಿಂದ ನಮ್ಮ ಒಂದು ಸ್ನೇಹ ಸಂಬಂಧ. ಬಟ್ ನಾನು ಡೈರೆಕ್ಟ್ ಆಗ್ತೀನಿ, ವಿಷ್ಣು ಹೀರೋ ಆಗ್ತಾರೆ, ನಾವು ಈ ಥರ ಪಿಕ್ಚರ್ಗಳೆಲ್ಲ ಮಾಡ್ತೀವಿ ಅಂತ ಕನಸಿನಲ್ಲೂ ಕರೆದಿಲ್ಲ. ಡೆಸ್ಟಿನಿ, ದೇವರು ನಮ್ಮ ಮನೆಯಲ್ಲಿ ಇಂಥ ಒಳ್ಳೆ ನಟ ಪ್ಲಸ್ ಒಳ್ಳೆ ಕತೆ, ಒಳ್ಳೆ ಚಿತ್ರಗಳು ಆಯಿತು. ಅದು ಮನಸ್ಸಿಗೆ ತುಂಬ ಹೃದಯಕ್ಕೆ ಹತ್ರ ಆಗಿರೋದು. ಏಕೆಂದರೆ ನಮ್ಮ ಒಂದು 30-40 ವರ್ಷದ ಫ್ರೆಂಡ್ಶಿಪ್ಪಲ್ಲಿ ತುಂಬ ಘಟನೆಗಳನ್ನ ಆಫ್ ಕ್ಯಾಮ್ರಾ, ಬಿಫೋರ್ ಕ್ಯಾಮ್ರಾ, ವಿತೌಟ್ ಕ್ಯಾಮ್ರಾ ಕಳೆದಿದ್ದೀವಿ. ಆದ್ದರಿಂದ ಒಂದೊಂದು ಸರಿ ಮರ್ತೋಗ್ಬಿಟ್ಟಿರ್ತೀವಿ ಎಲ್ಲೋ ದಿನದ ಕೆಲಸಗಳಲ್ಲಿ. ಬಟ್ ಈಗ ವಿಷ್ಣು ಅಂತ ಬಂದಾಗ ಇನ್ನು 2 ದಿವಸ ಬೇಕು ನನಗೆ. ಯಾಕೆಂದರೆ ದುಡ್ಡು ಕೊಟ್ಟರೆ ಸಿಗೋವಂಥದ್ದಲ್ಲ, ಒಂದು ಸ್ನೇಹ, ಒಂದು ಸಂಬಂಧ. ಆಮೇಲೆ ನನ್ನ ವಿಷ್ಣುವರ್ಧನ್ದು ಸಂಬಂಧ ವ್ಯಾಪಾರ ಬಿಟ್ಬಿಡಿ, ವ್ಯವಹಾರ ಬಿಟ್ಬಿಡಿ, ಆದರೆ ಒಂದು ಶೂಟಿಂಗು, ಒಂದು ಆ್ಯಕ್ಟರ್ ಅಂತ ಒಬ್ಬ ಡೈರೆಕ್ಟ್ರಿಗೆ ಮರ್ಯಾದೆ ಕೊಡೋದು. ನಾನು ಎಷ್ಟೇ ಸ್ನೇಹಿತರ ಆಗಿದ್ದರೂ ಕ್ಯಾಮ್ರಾ ಹತ್ತ ಬಂದಾಗ ನಾನು ಡೈರೆಕ್ಟ್ರು, ಅವನು ಆ್ಯಕ್ಟ್ರೇ. ಆ ವಿಚಾರದಲ್ಲಿ ಒಂದು ದಿವಸನೂ ಅಡ್ವಾಂಟೇಜ್ ತಗೋತಾ ಇರಲಿಲ್ಲ ವಿಷ್ಣುವರ್ಧನ್. ನಾನು 6 ಗಂಟೆಗೆ ಹೇಳಿದ್ರೆ ಬೆಳಗ್ಗೆ 6 ಗಂಟೆಗೆ, ಅಂಥ ಮುತ್ತಿನಾರದಲ್ಲಿ ಬೆಳಗ್ಗೆ 4-5 ಗಂಟೆಗೆ ಈ -7 ಡಿಗ್ರೀಸ್ನಲ್ಲಿ 6 ಕಿಲೋಮೀಟ್ರು 5 ಕಿಲೋಮೀಟ್ರು ನಡೆದು ಎಲ್ಲ ಶೂಟಿಂಗ್ ಮಾಡಿದ್ದೀವಿ. ಅದು ಒಂಥರ ಸಂಬಂಧ ಭಾಳ, ಅದಕ್ಕೆ ಎಷ್ಟು ಅಂತ ಬೆಲೆ ಕಟ್ಟೋಕ್ಕೂ ಆಗಲ್ಲ, ಹೇಳೋಕ್ಕೂ ಆಗಲ್ಲ ಅಂಥ ಒಂದು ಸಂಬಂಧ. ಸೊ ಅದಕ್ಕೆ ಒಂದು ಫಂಕ್ಷನ್ ಮಾಡ್ತಿರೋದಕ್ಕೆ ನಮ್ಮ ಕೈನಲ್ಲಿ ಎಷ್ಟು ಸಹಾಯ ಆಗುತ್ತೆ ಶ್ರೀನಿವಾಸ್ ಅವ್ರಿಗೆ, ಎಲ್ಲ ಥರದಲ್ಲೂ ಸಹಾಯ ಮಾಡಿ ಅದನ್ನು ಒಂದು 6 ಕೋಟಿ ಜನರು ಮತ್ತೆ ಜ್ಞಾಪಿಸ್ಕೊತಾ ಇರಬೇಕು ಅನ್ನೋದೇ ಒಂದು ಉದ್ದೇಶ. ಸರ್, ಈಗ ಸಹಜವಾಗಿ ಅಂದರೆ ಒಂದು ಅಮೃತ ಮಹೋತ್ಸವಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಬಟ್ ಈಗ ಅಂದರೆ ಈ ಕುಟುಂಬದವರ ಒಂದು ಸಹಕಾರ ತುಂಬ ಮುಖ್ಯ ಆಗುತ್ತೆ. ಹೇಗಿರುತ್ತೆ, ಏನು ಅದಕ್ಕೆಲ್ಲ ಹೇಗೆ ಪ್ಲ್ಯಾನ್ ಮಾಡಿದರೆ ಅಂತ? ಯಾಕಂತಂದರೆ ಕೆಲವು ಸಂದರ್ಭದಲ್ಲಿ ಒಂದಿಷ್ಟು ವೈಮನಸ್ಸು ಉಂಟಾಗ್ತಾ ಇರುತ್ತೆ. ನೋಡಿ, ಒಂದು ಜೀವನದಲ್ಲಿ ಏನು ಪಾಲಿಸಿ ಇಟ್ಕೋಬೇಕು ಅಂದರೆ, ಹಿಂದಿಂದ ಮರ್ತುಬಿಟ್ಟು ಮುಂದೆ ಆಗೋ ಕೆಲಸಕ್ಕೆ ಕೈ ಜೋಡಿಸಿ, ಯಾವುದೇ ಇದರಲ್ಲಿ ಕೆಟ್ಟ ಉದ್ದೇಶ ಇಲ್ಲ, ಒಂದು ಒಳ್ಳೆಯ ಉದ್ದೇಶ. ಪ್ಲಸ್ ವಿಷ್ಣುವರ್ಧನ್ಗಿರೋ ಅಭಿಮಾನಿಗಳೇನು ಕಮ್ಮಿ ಇಲ್ಲ. ಇವತ್ತಿಗೂ ವಿಷ್ಣುವರ್ಧನ್ಗೆ ಅಷ್ಟೊಂದು ಅಭಿಮಾನಿಗಳಿದ್ದಾರೆ. ಸೊ ಅವ್ರಿಗೋಸ್ಕರ, ಅವರ ಒಂದು ಸಂತೋಷಕ್ಕೆ, ಅವ್ರಿಗೆ ಒಂದು ಅವರ ಆರಾಧ್ಯ ದೈವ ವಿಷ್ಣುವರ್ಧನ್. ಆದ್ದರಿಂದ ಮನೆಯವರು ಯಾವುದೇ ಕಾರಣಕ್ಕೂ ಆ ಥರ ಮಾಡಲ್ಲ ಅಂತ ನನಗೆ ಗೊತ್ತು. ಖಂಡಿತ ನಾವೆಲ್ಲ ಹೋಗಿ ಮಾತಾಡಿ ಅವ್ರು ಒಪ್ಪಿಸಿ ಅವ್ರನ್ನೂ ಕರ್ಕೊಂಬರೋಣ. ಏಕೆಂದರೆ ಹೌದೌದು ಬರ್ತೀಯ, ಅನುರಾಧ್ ಅವ್ರ ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಬರೋಣ. ನಮ್ಮ ಜವಾಬ್ದಾರಿನೂ ಅದು ಕರ್ಕೊಂಬರೋದು. ಖಂಡಿತ ಪ್ರಯತ್ನ ಪಟ್ಟು ಅವ್ರಿಗೆಲ್ಲ ಥರದಲ್ಲೂ ಕನ್ವಿನ್ಸ್ ಮಾಡಿ, ಯಾವುದೇ ಅವ್ರ ಮನಸ್ಸಿಗೆ ಬೇಜಾರಾಗ್ದಂಗೆ ಕರ್ಕೊಂಬರೋದು ನಮ್ಮ ಕರ್ತವ್ಯ. ನಾವು ಕರ್ಕೊಂಬರೋಣ.